ಹೇಳ್ತಿರೋದು ನಿಮ್ಗೆ ಯಾವ್ದಂದ್ರೆ ಪ್ರಾಪರ್ಟೀಸ್ ಆಫ್ ಇಂಟಿಜರ್ಸ್. ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಇವತ್ತಿನ ಕ್ಲಾಸ್ ಕೇಳೋದಿಕ್ಕೆ ರೆಡಿ ಇದ್ದೀರಾ? ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ವಿಡಿಯೋ ಎಂಡ್ ಆಗೋ ತನಕ ನೋಡ್ತೀರಾ? ಓಕೆ, ಹಾಗಾದ್ರೆ ಇಲ್ಲಿ ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ನೋಡಿ. ಏನು? ಪ್ರಾಪರ್ಟೀಸ್ ಆಫ್ ಇಂಟಿಜರ್ಸ್. ಇಂಟಿಜರ್ಸ್ ನ ನಾವು ಕ್ಯಾಪಿಟಲ್ Z ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ಪ್ರಾಪರ್ಟಿ ಯಾವ್ದಂದ್ರೆ ಕ್ಲೋಸರ್ ಪ್ರಾಪರ್ಟಿ. ಇದು ಕ್ಲೋಸರ್ ಪ್ರಾಪರ್ಟಿ ಏನ್ ಹೇಳ್ತೈತೆ ಅಂದ್ರೆ, ಎರಡು ಇಂಟಿಜರ್ ತಗೋರಿಪ್ಪ, ಏನು ಎರಡು ಇಂಟಿಜರ್ ತಗೊಳ್ಳಿ, ಎರಡು ಇಂಟಿಜರ್ ತಗೊಂಡು ಆಡ್ ಮಾಡಿ. ಅಂಡರ್ ಅಡಿಷನ್ ಅಂದ್ರೆ ಎರಡು ಇಂಟಿಜರ್ ತಗೊಳ್ಳಿ, ಎರಡು ಇಂಟಿಜರ್ ತಗೊಂಡು ಆಡ್ ಮಾಡಿ. ಆಡ್ ಮಾಡೋಣ, ಅದು ಏನ್ ವ್ಯಾಲ್ಯೂ ಬರುತ್ತೆ ಅಲ್ಲ, ಅದು ಬಂದಿರೋ ವ್ಯಾಲ್ಯೂ ನಿಮಗೆ ಇಂಟಿಜರೇ ಆಗತ್ತೆ. ಅರ್ಥ ಆಯ್ತಾ? ಇಂಟಿಜರ್ನೇ ಆಗ್ತೈತಿ ಅದು. ಇದು ಕ್ಲೋಸರ್ ಪ್ರಾಪರ್ಟಿ ಅಂದ್ರೆ ಎರಡು ಇಂಟಿಜರ್ ಕನ್ಸಿಡರ್ ಮಾಡಿ. ಏನು? Z1 belongs to Z. ಇದು Z1 belongs to Z. ಇದು C ಬದ್ದು ಹೀಗೆ ಒಳಗಡೆ ಲೈನ್ ಕೊಡಿ ಈ ತರ. ಈ ಸಿಂಬಾಲ್ ಅಂದ್ರೆ ಬಿಲಾಂಗ್ಸ್ ಟು. ಈ ಸಿಂಬಾಲ್ ಎಲ್ಲೇ ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಸಿಂಬಾಲ್ ಕೊಟ್ರೆ ಏನಾಗ್ತೈತೆ ಅಂದ್ರೆ, Z1 ಒಂದು ಇಂಟಿಜರ್ ತಗೊಂಡಿನಿ, ಅದು Z1 ಅನ್ನೋದು ಒಂದ್ ನಂಬರ್ ತಗೊಂಡಿನಿ, ಅದು ಎದ್ರೊಳಗಿನ್ ತಗೊಂಡಿನಿ ಅಂದ್ರೆ Z ಒಳಗಿನ್ ತಗೊಂಡಿನಿ. Z ಅನ್ನೋದೇನು? ಇಂಟಿಜರ್. Z ಅನ್ನೋದು ಒಂದು ಇಂಟಿಜರ್ಸ್ ಇದಾವೆ, ಬಹಳಷ್ಟು ಇಂಟಿಜರ್ಸ್ ಇದಾವೆ. Z ಅಂದ್ರೆ ಬಹಳಷ್ಟು ಇಂಟಿಜರ್ಸ್ ಬರ್ತವೆ. ಯಾವ್ಯಾವ ಅಂತ ನಾನು ಆಲ್ರೆಡಿ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಒಂದು ಇಂಟಿಜರ್ ತಗೊಂಡಿನಿ, ಅದು Z ಒಳಗಿಂದೆ ತಗೊಂಡಿನಿ. ದೆನ್ ನೆಕ್ಸ್ಟ್ ಏನ್ ಮಾಡೀನಿ? Z2 ತಗೊಂಡಿನಿ. ಇಲ್ಲಿ ಕೆಳಗಡೆ ಬರ್ಕೊಳ್ಳಿ ನೀವು. Z2 ತಗೊಂಡಿನಿ, ಅದು ಎದ್ರೊಳಗಿಂದು Z ಒಳಗಿಂದೆ ತಗೊಂಡಿನಿ. Z ಒಳಗಿಂದೆ ತಗೊಂಡಿನಿ ಅಂತ ಹೇಳೋದಿಕ್ಕೆ ಈ ಸಿಂಬಾಲ್ ತಗೋತಾರೆ. ಆ ಸಿಂಬಾಲಿಗೆ ಏನಂತಾರೆ? ಬಿಲಾಂಗ್ಸ್ ಟು. ಕ್ಲೋಸರ್ ಪ್ರಾಪರ್ಟಿ ಏನ್ ಹೇಳ್ತೈತೆ ಅಂದ್ರೆ, Z1 plus Z2 belongs to Z. ಅಂದ್ರೆ Z1 ಮತ್ತೆ Z2 ನೀವು ಆಡ್ ಮಾಡಿ, ಆಡ್ ಮಾಡೋಣ ನಿಮ್ಗೆ ಏನೋ ಒಂದು ವ್ಯಾಲ್ಯೂ ಸಿಗತ್ತೆ ಅನ್ಕೊಳ್ಳಿ. ಅದು Z ಡ್ಯಾಶ್, ಡಿಫ್ರೆಂಟ್ ನಂಬರ್ Z ಡ್ಯಾಶ್ ಅಂತ ಕೊಟ್ಟಿದ್ದೇನೆ. ಅದು ಏನಾಗಿರ್ಬೇಕು? ಬಿಲಾಂಗ್ಸ್ ಟು ಇಂಟಿಜರ್. ಇದು ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಅಡಿಷನ್. ಅರ್ಥ ಆಯ್ತಾ? Z1 ಅನ್ನೋದು ಒಂದು ಇಂಟಿಜರ್, Z ಒಳಗಿನ್ ತಗೊಂಡಿನಿ. Z2 ಅನ್ನೋದು ಒಂದು ಇಂಟಿಜರ್, Z ಒಳಗಿನ್ ತಗೊಂಡಿನಿ. Z1 ಪ್ಲಸ್ Z2 ಇವೆರಡು ಆಡ್ ಮಾಡೋಣ, ಇಲ್ಲಿ ಒಂದು ವ್ಯಾಲ್ಯೂ ಬರ್ತೈತಿ. ಆ ವ್ಯಾಲ್ಯೂಗೆ ನಾನು ಇನ್ ಜನರಲ್ ಏನಂದಿನಿ? Z ಡ್ಯಾಶ್ ಅಂದಿನಿ. ಅದು ಏನಾಗಿರ್ಬೇಕು? ಇಂಟಿಜರ್ನೇ ಆಗಿರ್ಬೇಕು. ಇಂತ ಈ ಪ್ರಾಪರ್ಟಿ ಸ್ಯಾಟಿಸ್ಫೈ ಆದ್ರೆ ಏನು? ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಅಡಿಷನ್ ವೆರಿಫೈ ಆಗ್ತೈತಿ. ಸಬ್ಟ್ರಾಕ್ಷನ್ ಅಲ್ಲಿ ನೋಡಿ, Z1 ಅನ್ನೋದು ಒಂದು ಇಂಟಿಜರ್, ಬಿಲಾಂಗ್ಸ್ ಟು Z. ಅದು ಇಂಟಿಜರ್ ಒಳಗಿಂದೆ ತಗೊಂಡಿನಿ. ಇಂಟಿಜರ್ ಸೆಟ್ ಅಲ್ಲಿಂದ ತಗೊಂಡಿನಿ. ಇಂಟಿಜರ್ ಕಲೆಕ್ಷನ್ ಒಳಗಿಂದೆ ತಗೊಂಡಿನಿ. Z2 ಅನ್ನೋದು Z ಅನ್ನೋ ಕಲೆಕ್ಷನ್ ಒಳಗಿಂದೆ ತಗೊಂಡಿನಿ. Z1 minus Z2 belongs Z ಡ್ಯಾಶ್ ಬರ್ತೈತಿ, ಏನೋ ಒಂದು ವ್ಯಾಲ್ಯೂ ಬರ್ತೈತಿ. ಅದು ಏನಾಗಿರ್ಬೇಕು? ಬಿಲಾಂಗ್ಸ್ ಟು Z. ಸಬ್ಟ್ರಾಕ್ಷನ್ ಅಲ್ಲಿ ಅಪ್ಲೈ ಆಗ್ತೈತಿ, ಇದ್ರಲ್ಲಿ ಬರ್ತೈತಿ. ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಅಲ್ಲಿ ಸಬ್ಟ್ರಾಕ್ಷನ್, ಅಂಡರ್ ಸಬ್ಟ್ರಾಕ್ಷನ್ ಬರೋದಿಲ್ಲ ಕ್ಲೋಸರ್ ಪ್ರಾಪರ್ಟಿ ಒಳಗಡೆ. ಆದ್ರೆ ಇಂಟಿಜರ್ಸ್ ಒಳಗಡೆ ಸಬ್ಟ್ರಾಕ್ಷನ್ ಬರ್ತೈತಿ. ಯಾಕಂದ್ರೆ ಇಲ್ಲಿ ಸಬ್ಟ್ರಾಕ್ಟ್ ಮಾಡೋಣ, ನಿಮ್ಗೆ ನೆಗೆಟಿವ್ ರಿಸಲ್ಟ್ ಬಂದ್ರೆ ನೆಗೆಟಿವ್ ನಂಬರ್ ಆಲ್ಸೋ ಇಂಟಿಜರ್ಸ್. ಓಕೆ, ಈ ಕಂಡೀಷನ್ ಫಾಲೋ ಆದ್ರೆ ನಿಮ್ಗೆ ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಸಬ್ಟ್ರಾಕ್ಷನ್ ಈಸ್ ವೆರಿಫೈಡ್. ಅರ್ಥ ಆಯ್ತಾ? ದೆನ್ ಇದ್ರೊಳಗಡೆ Z1 belongs to Z
z2 belongs to z. ಇದು therefore ಸಿಂಬಲ್. ಇದಕ್ಕೆ ಹೀಗೆ ಬಾಕ್ಸ್ ಹಾಕಿ ಇದು ಡ್ಯಾಶ್ ಅಂತ ಕರೆಕ್ಟ್ ಆಗಿ ರಿಪ್ರೆಸೆಂಟ್ ಮಾಡಿ. ಅಂದ್ರೆ ಅದೊಂದು ಬೇರೆ ಏನೋ ರಿಸಲ್ಟ್ ಬಂದಿದೆ. ಇದು ಏನು ರಿಸಲ್ಟ್ ಅಂದ್ರೆ ಬಂದಿರೋ ಆನ್ಸರ್. ಇದು ಕೂಡ ರಿಸಲ್ಟ್. ಸಾಲ್ವ್ ಅದು ಆಡ್ ಮಾಡೋಣ ಬಂದಿರೋ ಆನ್ಸರ್. ಇದೇನಾಗಿರ್ಬೇಕು z1 ಇಂಟು z2. ಇಲ್ಲಿ z ಡ್ಯಾಶ್ ಬರ್ತೈತಿ, ಅದು ಏನಾಗಿರ್ಬೇಕು ಇಂಟೀಜರ್ ಆಗಿರ್ಬೇಕು. ಇದು ರಿಸಲ್ಟ್. z ಡ್ಯಾಶ್ ಅನ್ನೋದು ಇವು ಎರಡು ಮಲ್ಟಿಪ್ಲೈ ಮಾಡೋಣ, ಒಂದು ವ್ಯಾಲ್ಯೂ ಬರ್ತೈತಿ, ಆ ವ್ಯಾಲ್ಯೂಗೆ z ಡ್ಯಾಶ್ ಅಂದೀನಿ ನಾನು. ಇದು ನೋಟ್ ಮಾಡ್ಕೊಳ್ಳಿ. ಕ್ಲೋಸರ್ ಪ್ರಾಪರ್ಟಿ ಅರ್ಥ ಆಯ್ತಾ? ಅರ್ಥ ಆಯ್ತಾ? ರಿಪೀಟ್ ಹೇಳ್ತೀನಿ ಕೇಳಿ. ಕ್ಲೋಸರ್ ಪ್ರಾಪರ್ಟಿ ಅಂದ್ರೆ ಎರಡು ಇಂಟೀಜರ್ ತಗೊಂಡು ಆಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಇಂಟೀಜರ್ ಸಿಗ್ತೈತಿ. ಎರಡು ಇಂಟೀಜರ್ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ಒಳ್ಳೆ ಇಂಟೀಜರ್ ಸಿಗ್ತೈತಿ. ಎರಡು ಇಂಟೀಜರ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಒಳ್ಳೆ ಇಂಟೀಜರ್ ಸಿಗ್ತೈತಿ. ಅರ್ಥ ಆಯ್ತಾ? ಓಕೆ. ಇನ್ನ ಒಂದು ಪಾಯಿಂಟ್ ಏನಂದ್ರೆ ಡಿವಿಷನ್ ಅಲ್ಲಿ ಬಂದ್ರೆ ಕ್ಲೋಸರ್ ಪ್ರಾಪರ್ಟಿ ಇನ್ವ್ಯಾಲಿಡ್ ಆಗ್ತೈತಿ. ಕ್ಲೋಸರ್ ಪ್ರಾಪರ್ಟಿ ಡಿವಿಷನ್ ಅಲ್ಲಿ ಬರೋದಿಲ್ಲ. ನಿಮ್ಗೆ ಎರಡು ನಂಬರ್ಸ್ ತಗೊಂಡು ಡಿವೈಡ್ ಮಾಡಿದ್ರೆ ಇಂಟೀಜರ್ ಸಿಗೋದಿಲ್ಲ. ಸಪೋಸ್ 1 ತಗೊಳ್ಳಿ ಮತ್ತೆ 2 ತಗೊಳ್ಳಿ, ಇವೆರಡು 1/2 ಡಿವೈಡ್ ಮಾಡಿದ್ರೆ ಅಂದ್ರೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬಂತು, p/q ಫಾರ್ಮ್ ಅಲ್ಲಿ ಬಂತು. ಈಸ್ ಇಟ್ ಇಂಟೀಜರ್? ಇದು ಸಿಂಪ್ಲಿಫೈ ಡಿವೈಡ್ ಮಾಡಿದ್ರೆ 0.5 ಬರ್ತೈತಿ. ಇದು ಇಂಟೀಜರ್ ಆಗೋದಿಲ್ಲ. ಅದಕ್ಕಾಗಿ ಡಿವಿಷನ್ ಪ್ರಾಪರ್ಟಿ ಇಲ್ಲಿ ಬರೋದಿಲ್ಲ. ಡಿವಿಷನ್ ಒಳಗಡೆ ನಾಟ್ ವೆರಿಫೈಡ್. ಡಿವಿಷನ್ ಏನು under division not valid. Not valid or not define. ಡಿಫೈನ್ ಮಾಡೋದಿಕ್ಕೆ ಬರಲ್ಲ. ನಾಟ್ ವ್ಯಾಲಿಡ್ or ನಾಟ್ ಡಿಫೈನ್. ಇದು ನೋಟ್ ಮಾಡ್ಕೊಳ್ಳಿ. ಇನ್ ಸೆಕೆಂಡ್ ಪ್ರಾಪರ್ಟಿ, ಫಸ್ಟ್ ಪ್ರಾಪರ್ಟಿ ಏನಾಯ್ತು ಕ್ಲೋಸರ್ ಪ್ರಾಪರ್ಟಿ ಆಯ್ತು. ಇನ್ ಸೆಕೆಂಡ್ ಪ್ರಾಪರ್ಟಿ ಯಾವ್ದಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ. ಏನು ಸೆಕೆಂಡ್ ಪ್ರಾಪರ್ಟಿ ದಟ್ ಈಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ನಾನು ಹೇಳಿದ್ದೆ ಹೋಲ್ ನಂಬರ್ಸ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಪ್ರಾಪರ್ಟೀಸ್ ಹೇಳಿದೆ. ಕ್ಲೋಸರ್, ಅಸೋಸಿಯೇಟಿವ್, ಕಮ್ಯುಟೇಟಿವ್, ಐಡೆಂಟಿಟಿ, ದೆನ್ ಡಿಸ್ಟ್ರಿಬ್ಯೂಟಿವ್. ಆದ್ರೆ ಇಂಟೀಜರ್ಸ್ ಅಲ್ಲಿ ಇನ್ನ ಒಂದು ಪ್ರಾಪರ್ಟಿ ಬರ್ತೈತಿ. ಯಾವುದು? ಇನ್ವರ್ಸ್ ಪ್ರಾಪರ್ಟಿ ಬರ್ತೈತಿ. ಇಂಟೀಜರ್ಸ್ ಅಲ್ಲಿ ಇನ್ವರ್ಸ್ ಪ್ರಾಪರ್ಟಿ ಒಂದು ಬರ್ತೈತಿ. ನೋಡೋಣ ಅದು ಪ್ರಾಪರ್ಟಿ. ಇನ್ವರ್ಸ್ ಪ್ರಾಪರ್ಟಿ ಇಲ್ಲಿ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಹೇಗೆ ಬರುತ್ತೆ ಇಲ್ಲ ಅಂತ ಎಲ್ಲಾನು ನೋಡೋಣ. ಓಕೆ. ಅಸೋಸಿಯೇಟಿವ್ ಪ್ರಾಪರ್ಟಿ ಇಂಟೀಜರ್ಸ್ ತಗೊಳ್ಳಿ. ಇಲ್ಲಿ ಏನ್ ಮಾಡಿ ಅಂಡರ್ ಎಡಿಷನ್ ತಗೊಳ್ಳಿ. ಅಂಡರ್ ಎಡಿಷನ್ z1 belongs to z, z2 belongs to z, z3 belongs to z. therefore ಇಲ್ಲಿ ಅಸೋಸಿಯೇಟಿವಿಟಿ ಏನ್ ಹೇಳ್ತೈತೆ ಅಂದ್ರೆ z1 ಹೊರಗಡೆ ಇಟ್ಟು ಬ್ರಾಕೆಟ್ ಅಲ್ಲಿ z2 ಮತ್ತೆ z3 ನೀನ್ ಸಾಲ್ವ್ ಮಾಡ್ಬೇಕು. ಅದು ಎದಕ್ಕೆ ಈಕ್ವಲ್ ಆಗ್ತೈತೆ ಅಂದ್ರ z1 ಮತ್ತೆ z2 ಬ್ರಾಕೆಟ್ ಒಳಗಡೆ ತಗೊಂಡು z3 ಹೊರಗಡೆ ಇಟ್ಟು ಹೀಗೆ ಆದ್ರೂ ಸಾಲ್ವ್ ಮಾಡೋ, ಇಲ್ಲ ಹೀಗೆ ಆದ್ರೂ ಸಾಲ್ವ್ ಮಾಡ್ರಿ. ಎರಡು ಈಕ್ವಲ್ ಬರ್ಬೇಕು. ಎರಡು ಒಂದೇನೋ ರಿಸಲ್ಟ್ ಬರ್ತೈತಿ, ಅದೊಂದೇನೋ ವ್ಯಾಲ್ಯೂ ಬರ್ತೈತಿ. ಏನು z ಡ್ಯಾಶ್. ಆ ವ್ಯಾಲ್ಯೂ ಇಂಟೀಜರ್ ಆಗಿರ್ಬೇಕು.
ಈ ಪ್ರಾಪರ್ಟಿ ಏನ್ ಹೇಳ್ತೈತೆ ಅಂದ್ರ ಅಸೋಸಿಯೇಟಿವಿಟಿ ಏನ್ ಹೇಳ್ತೈತೆ ಅಂದ್ರ ಹೀಗೆ ಆದ್ರೂ ನಂಬರ್ಸ್ ನ ಕಂಬೈನ್ ಮಾಡಿ ಏನ್ ಅಂದ್ರೆ ಸೆಕೆಂಡ್ ಥರ್ಡ್ ನಂಬರ್ ಆದ್ರೂ ಗ್ರೂಪಿಂಗ್ ಮಾಡಿ ಇಲ್ಲ ಫಸ್ಟ್ ಸೆಕೆಂಡ್ ನಂಬರ್ ಆದ್ರೂ ಗ್ರೂಪಿಂಗ್ ಮಾಡಿ ಇವೆರಡು ಕಂಬೈನ್ ಆಗಿ ತಗೋಳೋಣ. ಇಲ್ಲಿ ಕಂಬೈನ್ ಮಾಡಿದ್ರೆ ಇಲ್ಲೊಂದೇನೋ ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂಗ ಜೆಡ್ ಡ್ಯಾಶ್ ಅಂತ ಅಂದೆ. ಈ ತರ ಕಂಬೈನ್ ಮಾಡಿ ತಗೊಂಡ್ರೆ ಇಲ್ಲಿ ಸಾಲ್ವ್ ಮಾಡೋಣ ಒಂದ್ ವ್ಯಾಲ್ಯೂ ಬರ್ತೈತಿ. ಇಲ್ಲ ನೋಡಿ, ಅಸೋಸಿಯೇಟಿವಿಟಿ ಅಂಡರ್ ಅಡಿಷನ್ ಅಂದ್ರೆ ಇಲ್ಲಿ 3 ಇಂಟಿಜರ್ಸ್ ನ ತಗೊಂಡಿವಿ. z1 ಬಿಲಾಂಗ್ಸ್ ಟು z2 ಬಿಲಾಂಗ್ಸ್ ಟು z3 z ಒಳಗಿಂದ ತಗೊಂಡಿನಿ ನಂಬರ್. ಇಲ್ಲಿ ಏನ್ ಮಾಡತ್ತೀವಿ ಅಂದ್ರೆ z1 ಪ್ಲಸ್ z2 ಪ್ಲಸ್ z3 ಅಂತ ತಗೊಂಡೆ ನಾನು. ಇಲ್ಲಿ ಸೇಮ್ ತಗೊಂಡಿನಿ. ಆದ್ರೆ ನೀವೇನ್ ಮಾಡಿ ಇಲ್ಲಿ ಅಸೋಸಿಯೇಟಿವಿಟಿ ಏನ್ ಹೇಳ್ತೈತೆ ಅಂದ್ರೆ ನೆಕ್ಸ್ಟ್ 2 ನಂಬರ್ ಕಂಬೈನ್ ಆಗಿ ತಗೊಳ್ಳಿ, ಇಲ್ಲ ಫಸ್ಟ್ 2 ನಂಬರ್ ಕಂಬೈನ್ ಆಗಿ ತಗೊಳ್ಳಿ. ಹೀಗೆ ತಗೊಂಡ್ರು ಒಂದ್ ವ್ಯಾಲ್ಯೂ ಬರುತ್ತೆ z ಡ್ಯಾಶ್, ಹೀಗೆ ತಗೊಂಡ್ರು ಒಂದ್ ವ್ಯಾಲ್ಯೂ z ಡ್ಯಾಶ್ ಬರ್ತೈತಿ. ಅವೆರಡು ಏನಾಗಿರ್ತೈತಿ ಈಕ್ವಲ್. ಅರ್ಥ ಆಯ್ತಾ? ಓಕೆ, ಇದು ಅಸೋಸಿಯೇಟಿವಿಟಿ. ಎಡಿಷನ್ ಒಳಗಡೆ ಇಲ್ಲಿ ಪ್ಲಸ್ ಸೈನ್ ಬಂದಿದೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂದ್ರೆ z1 ಬಿಲಾಂಗ್ಸ್ ಟು z2 ಬಿಲಾಂಗ್ಸ್ ಟು z3 ಬಿಲಾಂಗ್ಸ್ ಟು z1 ಏನೋ ತಗೊಳ್ಳಿ ನಂಬರ್, ಏನೋ ಇಂಟಿಜರ್ ತಗೊಳ್ಳಿ z ಒಳಗಿಂದ, z2 ಏನೋ ಒಂದು ಇಂಟಿಜರ್ ತಗೊಳ್ಳಿ z ಒಳಗಿಂದ, z3 ಏನೋ ಒಂದು ಇಂಟಿಜರ್ ತಗೊಳ್ಳಿ z ಒಳಗಿಂದ, z1 ಇಂಟು z2 ಇಂಟು z3, ಇಲ್ಲಿ z1 ಇಂಟು z2 ಇಂಟು z3, ಇಲ್ಲಿ z2 z3 ಕಂಬೈನ್ ಆಗ್ಯಾರೆ ತಗೊಳ್ಳಿ, ಇಲ್ಲ z1 z2 ಕಂಬೈನ್ ಆಗ್ಯಾರೆ ತಗೊಳ್ಳಿ. ಈ ತರ ತಗೊಂಡ್ರೆ z ಡ್ಯಾಶ್ ಒಂದ್ ವ್ಯಾಲ್ಯೂ ಬರ್ತೈತಿ, ಈ ತರ ತಗೊಂಡ್ರೆ ಇಲ್ಲೊಂದ್ ವ್ಯಾಲ್ಯೂ ಬರ್ತೈತಿ. ಅವೆರಡು ಏನು ಈಕ್ವಲ್ ಇರ್ತೈತಿ. ಇದು ಅಸೋಸಿಯೇಟಿವಿಟಿ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಏನ್ ಮಾಡಿ ಬ್ಯಾಕ್ ಹೋಗಿ ವಿಡಿಯೋನ ನಾನು ಹೇಳಿರೋದು ಕರೆಕ್ಟ್ ಆಗಿ ಕೇಳಿ. ಅರ್ಥ ಆಗಿಲ್ಲ ಅಂದ್ರೆ ಬ್ಯಾಕ್ ಹೋಗಿ ಕರೆಕ್ಟ್ ಆಗಿ ಕೇಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ ಚಿಲ್ಡ್ರನ್ಸ್. ಏನಂದ್ರೆ ಇಲ್ಲೊಂದು ಇದ್ರೊಳಗೆ ಇಂಪಾರ್ಟೆಂಟ್ ಪಾಯಿಂಟ್, ಅಂಡರ್ ಸಬ್ಟ್ರಾಕ್ಷನ್ ಮತ್ತೆ ಅಂಡರ್ ಡಿವಿಷನ್. ಇನ್ ಬೋತ್ ಕೇಸ್, ಇವೆರಡು ಕೇಸಲ್ಲಿ ಏನಾಗ್ತೈತೆ ಅಂದ್ರ ನಾಟ್ ಡಿಫೈನ್. ಇಲ್ಲಿ ಇಂಟಿಜರ್ಸ್ ಸಿಗೋದಿಲ್ಲ ನಿಮ್ಗೆ. ಸಬ್ಟ್ರಾಕ್ಟ್ ಮಾಡೋಣ ಈಕ್ವಲ್ ಆಗಿ ಅಸೋಸಿಯೇಟಿವಿಟಿ ಸಿಗೋದಿಲ್ಲ. ಇದರಲ್ಲಿ ಇಂಟಿಜರ್ ಸಿಗಲ್ಲ, ಇದರಲ್ಲಿ ಈಕ್ವಲ್ ನೇಚರ್ ಅಲ್ಲಿ ಅಸೋಸಿಯೇಟಿವಿಟಿ ಬರೋದಿಲ್ಲ. ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತೈತಿ ಇಲ್ಲಿ. ಅರ್ಥ ಆಯ್ತಾ? ಓಕೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. 1 2 3. ಇಲ್ಲಿ ಸಬ್ಟ್ರಾಕ್ಷನ್ ತಗೊಳ್ಳಿ, ಇಲ್ಲಿ ಮೈನಸ್ ದಿಸ್ ಈಸ್ ಈಕ್ವಲ್ಸ್ ಟು 1 ಮೈನಸ್ 2 ಮೈನಸ್ 3. 2 ಮೈನಸ್ 3 ಹೊರಗಡೆ ಮೈನಸ್ ಇಡಿ, ಇಲ್ಲಿ ಮೈನಸ್ 1, ಇಲ್ಲಿ ಮೈನಸ್ 1 ಮೈನಸ್ 3. ಓಕೆ, ಇಲ್ಲಿ ನೋಡಿ 1 ಮೈನಸ್ ಆಫ್ ಮೈನಸ್ ಬ್ರಾಕೆಟ್ ಅಂದ್ರೆ ಏನು? ಮಲ್ಟಿಪ್ಲೈ. ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಪ್ಲಸ್ ಬರ್ತೈತಿ. 1 1, ಇದು ಮೈನಸ್ 1 ಮೈನಸ್ 3. ಇಲ್ಲಿ ಎರಡು ಇಂಟಿಜರ್ ಅದ, ಸೈನ್ ಪ್ಲಸ್ ಅದ, ಸೈನ್ ಇಲ್ಲಿ ಪ್ಲಸ್ ಬರ್ತೈತಿ, ಪಾಸಿಟಿವ್ ಸೈನ್. ಎರಡು ನಂಬರ್ ಆಡ್ ಮಾಡಬೇಕು. ಫಸ್ಟ್ ರೂಲ್ ಅಪ್ಲೈ ಆಗೈತಿ, ಎರಡು ನಂಬರ್ ಆಡ್ ಮಾಡಬೇಕು 2. ದಿಸ್ ಇಸ್ ನಾಟ್ ಈಕ್ವಲ್ಸ್ ಟು -4 ಹೇಗೆ ಅಂದ್ರೆ ಸೇಮ್ ಸೈನ್ ಅದ, ನಂಬರ್ ಆಡ್ ಮಾಡಬೇಕು, ನಂಬರ್ ಆಡ್ ಮಾಡೀನಿ, ಸೈನ್ ಏನೈತೆ ಅದು ಇಟ್ಟೀನಿ. ಸೇಮ್ ಸೈನ್ ಅದ, ನಂಬರ್ ಆಡ್ ಮಾಡಬೇಕು, ಸೈನ್ ಏನೈತೆ ಅದು ಇಟ್ಟೀನಿ. ಅರ್ಥ ಆಯ್ತಾ? ಓಕೆ, ಅಂದ್ರೆ ಇಲ್ಲಿ ಬ್ರಾಕೆಟ್ ಕೊಟ್ಟಿದಲ್ಲಿ ನಾವು ಥರ್ಡ್ ರೂಲ್ ಅಪ್ಲೈ ಮಾಡೀವಿ. ಇಲ್ಲಿ ಬ್ರಾಕೆಟ್ ಕೊಟ್ಟಿದಲ್ಲಿ ಇಲ್ಲಿ ಬ್ರಾಕೆಟ್ ಬಂದಿದೆ, ಇಲ್ಲಿ 2 ಸೈನ್ ಬಂದು ಯಾವ ತಗೋಬೇಕು ಗೊತ್ತಾಗಲ್ಲ. ಸೊ ಇಲ್ಲಿ ಥರ್ಡ್ ರೂಲ್ ಅಪ್ಲೈ ಮಾಡಿವಿ. ಇಲ್ಲಿ ಏನ್ ಮಾಡಿದ್ವಿ? ಸೇಮ್ ಸೈನ್ ಐತಿ, ನಂಬರ್ ಆಡ್ ಮಾಡಿದೆ, ಸೈನ್ ಏನೈತೆ ಅದ ಇಟ್ಟೆ. ಇಲ್ಲಿ ಸೇಮ್ ಸೈನ್ ಐತಿ,
ಮಾಡಿದೆ, ಸೈನ್ ಏನೈತಿ ಇಟ್ಟೆ. ಅರ್ಥ ಆಯ್ತಾ? ಓಕೆ. ಇಲ್ಲಿ ಸಬ್ಟ್ರಾಕ್ಷನ್ ಅಲ್ಲಿ ಆಗೋದಿಲ್ಲ, ಡಿವಿಷನ್ ಅಲ್ಲಿ ಅಂತೂ ಬರೋದೇ ಇಲ್ಲ. ಅಸೋಸಿಯೇಟಿವಿಟಿ ಡಿವಿಷನ್ ಒಳಗ ಸಬ್ಟ್ರಾಕ್ಷನ್ ಒಳಗಡೆ ಬರೋದಿಲ್ಲ. ಅರ್ಥ ಆಯ್ತಾ? ಇನ್ ನೆಕ್ಸ್ಟ್ ಪ್ರಾಪರ್ಟಿ ಯಾವ್ದಂದ್ರೆ ಕಮ್ಯುಟೇಟಿವ್ ಪ್ರಾಪರ್ಟಿ. ಕಮ್ಯುಟೇಟಿವ್ ಪ್ರಾಪರ್ಟಿ ಕೂಡ ಎಡಿಷನ್ ಅಲ್ಲಿ ಮತ್ತೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಅಷ್ಟೇ ಬರ್ತೈತಿ. ಸಬ್ಟ್ರಾಕ್ಷನ್ ಅಲ್ಲಿ ಡಿವಿಷನ್ ಅಲ್ಲಿ ನಾಟ್ ಅಲೌಡ್. ಇದಾದ್ಮೇಲೆ ಬರೋಣ ಥರ್ಡ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ. ಕಮ್ಯುಟೇಟಿವ್ ಪ್ರಾಪರ್ಟಿ ಫಸ್ಟ್ ಪಾಯಿಂಟ್ ತಗೊಳ್ಳಿ. ಅಂಡರ್ ಎಡಿಷನ್. ಏನು? ಅಂಡರ್ ಎಡಿಷನ್ ತಗೊಳ್ಳಿ. Z1 belongs to Z, Z2 belongs to Z. ಕಮ್ಯುಟೇಟಿವ್ ರೂಲ್ ಏನ್ ಹೇಳ್ತೈತೆ ಅಂದ್ರೆ Z1 ಪ್ಲಸ್ Z2 ಆದ್ರೆ ತಗೊಳ್ಳಿ ಅದು ಈಕ್ವಲ್ ಇರ್ತೈತಿ ಅದಕ್ಕ Z2 ಪ್ಲಸ್ Z1 ಗಿ. ಈ ತರ ಪ್ರಾಪರ್ಟಿ ಬಂದ್ರೆ ಅದೇನು ಕಮ್ಯುಟೇಟಿವ್. ಇದು ಕೂಡ ಒಂದು Z ಡ್ಯಾಶ್ ಬರ್ತೈತಿ ವ್ಯಾಲ್ಯೂ, ಏನೋ ಒಂದು ವ್ಯಾಲ್ಯೂ ಬರ್ತೈತಿ, ಅದು Z ಡ್ಯಾಶ್, ಅದನ್ನು ಇಂಟೀಜರೇ, ಇದನ್ನು Z ಡ್ಯಾಶ್, ಅದನ್ನು ಇಂಟೀಜರೇ ಆಗಿರ್ತೈತಿ. ಎರಡು ಏನು ಈಕ್ವಲ್ ವ್ಯಾಲ್ಯೂ ಬರ್ತೈತಿ. ಇದ್ರದ್ದು Z ಡ್ಯಾಶ್, ಇದ್ರದ್ದು Z ಡ್ಯಾಶ್, ಎರಡು ಸೇಮ್ ಇರ್ತೈತಿ. ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೆ ಎರಡು ಇಂಟೀಜರ್ ತಗೊಳ್ಳಿ, ಅದು ಇಂಟೀಜರೇ ಇರಬೇಕು, ಫಸ್ಟ್ ಕಂಡೀಷನ್. ಸೆಕೆಂಡ್ ಏನಂದ್ರೆ Z1 ಪ್ಲಸ್ Z2 ಅರೆ ತಗೊಳ್ಳಿ, ಇಲ್ಲ Z2 ಪ್ಲಸ್ Z1 ಅರೆ ತಗೊಳ್ಳಿ. ಸಾರಿ, ಇಲ್ಲಿ Z1 ಪ್ಲಸ್ Z2 ಆದ್ರೂ ತಗೊಳ್ಳಿ, ಅದು ಈಕ್ವಲ್ ಇರ್ತೈತಿ ಅದಕ್ಕ Z2 ಪ್ಲಸ್ Z1 ಗೆ. ಅಂದ್ರೆ ಫಸ್ಟ್ ಸೆಕೆಂಡ್ ನಂಬರ್ ಇಲ್ಲಿ ಫಸ್ಟ್ ಗೆ ತಗೊಂಡಿನಿ, ಇಂಟರ್ಚೇಂಜ್ ಮಾಡೀನಿ ನಂಬರ್ಸ್ ಆರ್ಡರ್ ಚೇಂಜ್ ಆಗೈತಿ. ಇಲ್ಲಿ ಏನಾಗತೈತಿ? ಆರ್ಡರ್ ಚೇಂಜ್. ಎದರದ್ದು? ನಂಬರ್ಸ್ದು ಆರ್ಡರ್ ಚೇಂಜ್ ಆಗತೈತಿ. ನಂಬರ್ಸ್ದು ಆರ್ಡರ್ ಚೇಂಜ್ ಆಗೈತಿ. ನಂಬರ್ಸ್ದು ಆರ್ಡರ್ ಚೇಂಜ್ ಮಾಡಿ ತಗೊಂಡ್ರನು ಸೇಮ್ ವ್ಯಾಲ್ಯೂ ಬರ್ತೈತಿ, ಅದು ಇಂಟಿಜರೇ ಇರ್ತೈತಿ. ಇದು ಕಮ್ಯುಟೇಟಿವ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಳ್ಳಿ. ಇದು ಎಡಿಷನ್ ಅಲ್ಲಿ ಇದು ಆಯ್ತು. ಇನ್ನ ನೆಕ್ಸ್ಟ್ ಏನಂದ್ರೆ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಬರ್ಕೊಳ್ಳಿ. ಮಲ್ಟಿಪ್ಲಿಕೇಶನ್, ಅಂಡರ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನ್ ಮಾಡ್ಬೇಕು ನೀವು? ಸಿಂಪಲ್ ಇಲ್ಲಿ ಮಲ್ಟಿಪ್ಲೈ ಸೈನ್ ಹಾಕ್ಬಿಡ್ಬೇಕು. ಹೌದು, ಮಲ್ಟಿಪ್ಲೈ ಸೈನ್ ಹಾಕ್ಬೇಕು. ಇದು ಮಲ್ಟಿಪ್ಲಿಕೇಶನ್. ನೋಟ್ ಮಾಡ್ಕೊಳ್ಳಿ. ಇದು Z1 Z2 ಇಂಟಿಜರೇ ಇರಬೇಕು. Z1 ಪ್ಲಸ್ Z1 ಇಂಟು Z2 ಅರೆ ತಗೊಳ್ಳಿ, ಇಲ್ಲ Z2 ಇಂಟು Z1 ಅರೆ ತಗೊಳ್ಳಿ, ಎರಡು ಸೇಮ್ ವ್ಯಾಲ್ಯೂ ಬರ್ತೈತಿ. ಇದು ತಗೊಂಡ್ರು ಇದೇ ಬರ್ತೈತಿ, ಇದು ತಗೊಂಡ್ರು ಇದೇ ಬರ್ತೈತಿ. ಅವು ಎರಡು ಏನಾಗಿರ್ಬೇಕು? ಈಕ್ವಲ್. ಇವು ಎರಡು ಏನಾಗ್ಬೇಕು? ಈಕ್ವಲ್. Z ಡ್ಯಾಶ್ ನೇ ಬರ್ತೈತಿ, ಸೇಮ್ ವ್ಯಾಲ್ಯೂ ಬರ್ತೈತಿ. ಅರ್ಥ ಆಯ್ತಾ? ಇನ್ನ ಒಂದು ಪಾಯಿಂಟ್ ಏನಂದ್ರೆ ಸಬ್ಟ್ರಾಕ್ಷನ್ ಅಲ್ಲಿ ಮತ್ತೆ ಡಿವಿಷನ್ ಅಲ್ಲಿ. ಸಬ್ಟ್ರಾಕ್ಷನ್ ಮತ್ತೆ ಡಿವಿಷನ್ ಇವು ಎರಡು ಕೇಸ್ ಒಳಗಡೆ ನಾಟ್ ಡಿಫೈನ್ ಆರ್ ನಾಟ್ ವ್ಯಾಲಿಡ್ ಆಗೋದಿಲ್ಲ. ಕಮ್ಯುಟೇಟಿವಿಟಿ ಸಬ್ಟ್ರಾಕ್ಷನ್ ಅಲ್ಲಿಯೂ ಬರೋದಿಲ್ಲ, ಡಿವಿಷನ್ ಅಲ್ಲಿನೂ ಬರೋದಿಲ್ಲ. ಯಾಕೆ ಅಂದ್ರೆ ನೀವೇ ಇಂಟೀಜರ್ಸ್ ತಗೊಳ್ಳಿ, ಚೆಕ್ ಮಾಡಿ ಪ್ರಾಪರ್ಟೀಸ್ ನ. ನೀವೇ ಇಂಟೀಜರ್ಸ್ ತಗೊಳ್ಳಿ, ಇಲ್ಲಿ ಸೈನ್ ಚೇಂಜ್ ಮಾಡಿ ಚೆಕ್ ಮಾಡಿ, ಅಲ್ಲಿ ನಿಮ್ಗೆ ಇಂಟೀಜರ್ನೇ ಸಿಗ್ತೈತೆ ಇಲ್ಲ ಅಂತ ನೀವು ಹೇಳ್ಬೇಕು. ಅದು ನಿಮಗ್ ಹೋಮ್ವರ್ಕ್. ಓಕೆ, ನಾನು ಇಲ್ಲಿ ಬರೀ ಜನರಲ್ ರೂಲ್ಸ್ ಹೇಳಿದ್ದೇನೆ. ನೀವೇನ್ ಮಾಡ್ಬೇಕು, ಅವು ಪ್ಲೇಸ್ ಅಲ್ಲಿ ಇಲ್ಲಿ ಝೆಡ್ ನೇ ಯಾಕೆ ತಗೊಂಡಿನಿ ಅಂದ್ರೆ ಇಂಟೀಜರ್ ರಿಪ್ರೆಸೆಂಟ್ ಮಾಡೋದಿಕ್ಕೆ ಝೆಡ್. ನೀವು ಇಲ್ಲಿ ಇಂಟೀಜರ್ನೇ ತಗೋಬೇಕು. ಏನಾದ್ರೂ ಇಂಟೀಜರ್ ತಗೊಳ್ಳಿ, ಇದನ್ನು ಏನಾದ್ರೂ ತಗೊಳ್ಳಿ,
ಆದ್ರೆ ಇದು ಝೆಡ್ ಅಂತಾನೆ ಇಡಬೇಕು, ಇದು ಝೆಡ್ ಅಂತಾನೆ ಇಡ್ರಿ. ಇದು ವ್ಯಾಲ್ಯೂ ನಂಬರ್ಸ್ ಏನಾದ್ರು ತಗೊಳ್ಳಿ, -1 -2 ಹೀಗೆ ಏನ್ ಬೇಕಾದ್ ತಗೊಳ್ಳಿ, ಆದ್ರೆ ಇದು ಝೆಡ್ ಆಸ್ ಇಟ್ ಈಸ್ ಇಡ್ಬೇಕು. ಇಲ್ಲಿ ಬೇರೆ ವ್ಯಾಲ್ಯೂ ತಗೊಳ್ಳೋ ಹಾಗಿಲ್ಲ, ಇಲ್ಲಷ್ಟೇ ತಗೋಬೇಕು. ಅರ್ಥ ಆಯ್ತಾ? ಝೆಡ್ ಅಂದ್ರೆ ಪೂರ್ತಿ ಹೋಲ್ ಇಂಟಿಜರ್ ಸೆಟ್ ಬರ್ತೈತಿ. ಇಲ್ಲಿ Z1 ಅಂದ್ರೆ ಇದ್ರೊಳಗಿಂದ ಎಲಿಮೆಂಟ್ ಆಯ್ತದು. ಇದು ಒಂದು Z1 is just a member of this, not this is a large grouping of numbers, but this one is a single number. So ಇದು as it is Z ಇಡಿ, ಇದು ಬೇಕಾದ್ರೆ ಏನ್ ಬೇಕಾದ ವ್ಯಾಲ್ಯೂಸ್ ನೀವು ತಗೊಳ್ಳಿ. ಅರ್ಥ ಆಯ್ತಾ? ಓಕೆ, ಸೇಮ್ ಎಲ್ಲಾದ್ರೊಳಗೂ ಹಂಗೆ Z as it is ಇಡ್ಬೇಕು, ರೈಟ್ ಸೈಡ್ ಹಂಗೆ ಇಡ್ಬೇಕು. ಇಲ್ಲಷ್ಟೇ ವ್ಯಾಲ್ಯೂಸ್ ನ ನೀವು ಚೇಂಜ್ ಮಾಡ್ಕೋಬೇಕು, ನಂಬರ್ಸ್ ತಗೋಬೇಕು. ಬೇಕಾದ್ರೆ -1 ತಗೊಳ್ಳಿ, -2 ಏನ್ ಬೇಕಾದ್ ತಗೊಳ್ಳಿ, ಇದನ್ನು ಏನ್ ಬೇಕಾದ ವ್ಯಾಲ್ಯೂ ತಗೊಳ್ಳಿ, ಆದ್ರೆ ಒಂದೇ ವ್ಯಾಲ್ಯೂ ತಗೊಳ್ಳಿ. ಇಲ್ಲಿ Z1 ಅಂದ್ರೆ -1 -2 ಅಂತ ಹೀಗೆ ತಗೋಬೇಡಿ. ಓಕೆ, ನೋಟ್ ಮಾಡ್ಕೊಳ್ಳಿ. ಬಹಳಷ್ಟು ನಂಬರ್ಸ್ ತಗೋಬೇಡಿ. Z1 ಅಂದ್ರೆ ಇಲ್ಲಿ ಒಂದೇ ಸಿಂಗಲ್ ನಂಬರ್ ತಗೋಬೇಕು, ಇಲ್ಲಿ ಸಿಂಗಲ್ ತಗೋಬೇಕು. ಆದ್ರೆ ಇದು Z ಬಹಳಷ್ಟು ನಂಬರ್ ನ ರಿಪ್ರೆಸೆಂಟ್, ಕಲೆಕ್ಷನ್ ಆಫ್ ಆಲ್ ನಂಬರ್ಸ್, ಹೋಲ್ ನಂಬರ್ ಅಂಡ್ ನೆಗೆಟಿವ್ ನಂಬರ್ಸ್. ಓಕೆ, ಇನ್ನೊಂದೇನಂದ್ರೆ ಚಿಲ್ಡ್ರನ್ಸ್, ಇನ್ನೊಂದು ಪ್ರಾಪರ್ಟಿ ಇದೆ, ಫೋರ್ತ್ ಪ್ರಾಪರ್ಟಿ. ಯಾವ್ದಂದ್ರೆ ಐಡೆಂಟಿಟಿ, ಐಡೆಂಟಿಕಲ್ ಇಂಟಿಜರ್ಸ್. ಐಡೆಂಟಿಟಿ ಅಂದ್ರೆ ಸೇಮ್ ಬರ್ಬೇಕು, ಅಂದ್ರೆ ಏನ್ ಇಂಟಿಜರ್ ತಗೊಂಡಿರ್ತೀರಿ ಅದೇ ಇಂಟಿಜರ್ ಬರ್ಬೇಕು. ಐಡೆಂಟಿಟಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇನ್ನೊಂದು ಮೀನಿಂಗ್ ಕೊಡ್ತೈತಿ, ಯೂನಿಟ್ ಅಂದ್ರೆ 1, ಅವ್ರ ಇನ್ನೊಂದು ಮೀನಿಂಗ್ ಕೊಡ್ತೈತಿ, ಸೇಮ್ ಅಂತಾನು ಕೊಡ್ತೈತಿ. ಓಕೆ, ನೀವೇನ್ ಮಾಡಿ, Z1 ಅನ್ನೋದು ಒಂದು ಇಂಟಿಜರ್ ತಗೊಳ್ಳಿ, ಬಿಲಾಂಗ್ಸ್ ಟು Z ಅಂತ. ಅಂಡರ್ ಎಡಿಷನ್, ಅಂಡರ್ ಎಡಿಷನ್ ಆದ್ರೂ ಬರೀರಿ, ಬೇಡ ಅಂದ್ರೆ ಈ ತರ ಬರೀರಿ. ಎಡಿಟಿವ್ ಐಡೆಂಟಿಟಿ. ಏನು ಎಡಿಟಿವ್ ಅಂದ್ರೆ? ಎಡಿಟಿವ್ ಐಡೆಂಟಿಟಿ ಅಂದ್ರೂ ಒಂದೇ, ಐಡೆಂಟಿಟಿ ಪ್ರಾಪರ್ಟಿ ಅಂಡರ್ ಎಡಿಷನ್ ಅಂದ್ರೂ ಒಂದೇ. ಎಡಿಟಿವ್ ಐಡೆಂಟಿಟಿ, ಎಡಿಟಿವ್ ಐಡೆಂಟಿಟಿ ಹೇಗೆ ತಗೋತೀವಂದ್ರೆ, Z1 ಅನ್ನೋದು ಯಾವ್ದಾದ್ರು ಒಂದು ಇಂಟೀಜರ್ ತಗೊಳ್ಳಿ. ಎಡಿಟಿವ್ ಐಡೆಂಟಿಟಿ ಏನ್ ಹೇಳ್ತೈತೆ ಅಂದ್ರೆ, Z1 ಗೆ ನೀನು ಆಡ್ ಮಾಡು ಯಾವ್ದೋ ಒಂದ್ ನಂಬರ್, ಅದು ಎಂತ ನಂಬರ್ ಆಡ್ ಮಾಡ್ಬೇಕಂದ್ರೆ Z1 ಸಿಗ್ಬೇಕು ನಿಮ್ಗೆ. ಒಳ್ಳೆ Z1 ಏನ್ ತಗೊಂಡಿರ್ತಿ ಅದೇ ವ್ಯಾಲ್ಯೂ ತಗೋಬೇಕು. ಸಪೋಸ್ ನೀನು -1 ತಗೊಂಡಿ ಅಂತ ಅನ್ಕೊಳ್ಳಿ, -1 ತಗೊಂಡ್ರೆ ಇದಕ್ಕೆ ಎಂತ ನಂಬರ್ ಆಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ -1 ಸಿಗ್ತೈತಿ ಅಂದ್ರೆ ಇಲ್ಲಿ ಏನ್ ತಗೋತೀರಿ, 0. ಹಿಯರ್ 0 is a additive identity. ಅರ್ಥ ಆಯ್ತಾ? 0 ಅನ್ನೋದು ಏನಾಯ್ತು, additive identity. 0 ಅನ್ನೋದು additive identity. ಇದು ನೋಟ್ ಮಾಡ್ಕೊಳ್ಳಿ. ಇನ್ ಸೆಕೆಂಡ್ ಏನಂದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದ್ರೆ Z1 ಬಿಲಾಂಗ್ಸ್ ಟು Z ಅಂತ ಇರಬೇಕು. ದೇರ್ ಫಾರ್ ಇದು ಏನ್ ಹೇಳ್ತೈತಿ ಅಂದ್ರೆ, Z1 ಗೆ ನೀವು ಇಂಥ ನಂಬರ್ ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಮಾಡೋಣ ನಿಮ್ಗೆ ಅಗೇನ್ Z1 ಸಿಗ್ಬೇಕು. ದಟ್ ಬಿಲಾಂಗ್ಸ್ ಟು Z, ದಿಸ್ ಬಿಲಾಂಗ್ಸ್ ಟು Z.
ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಸಿಗ್ತೈತಿ 1. ಹಾಗಾದ್ರೆ 1 ಅನ್ನೋದು ಏನಾಯ್ತು? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. Here 0 is a additive identity, 1 is a multiplicative identity. ನೋಟ್ ಮಾಡ್ಕೊಳ್ಳಿ ಇದು. ಅರ್ಥ ಆಗ್ತಿದೆಯಾ ಚಿಲ್ಡ್ರನ್ಸ್ ನಾನು ಹೇಳೋದು? ಇಂಟ್ರೆಸ್ಟಿಂಗ್ ಇದೆ ಇಲ್ಲ ಬೋರಿಂಗ್ ಇದೆ? ಮ್ಯಾಥಮೆಟಿಕ್ಸ್ ಹೇಳಿ. ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಬೋರಿಂಗ್. ಅದು ತಿಳ್ಕೊಂಡ್ಮೇಲೆ ನೀವು ಹಾಗೆ ಕೂಡೋ ಹಾಗಿಲ್ಲ. ನೀವೇನ್ ಮಾಡ್ಬೇಕು, ನಂಬರ್ಸ್ನ ತಗೊಂಡು ನೀವು ಇವು ಪ್ರಾಪರ್ಟೀಸ್ ಚೆಕ್ ಮಾಡಬೇಕು. ನಂಬರ್ಸ್ ನೀವೇ ತಗೋಬೇಕು, ಚೆಕ್ ಮಾಡಬೇಕು. ಟ್ರೈ ಮಾಡಿ. ನಾನು ಎಕ್ಸರ್ಸೈಸ್ ಸಾಲ್ವ್ ಮಾಡುವಾಗ ಹೇಳ್ತೀನಿ ಇವೆಲ್ಲ ಪ್ರಾಪರ್ಟೀಸ್ ಅಲ್ಲಿ ಅಪ್ಲೈ ಹೇಗೆ ಆಗಿದೆ ಅಂತ ಎಕ್ಸರ್ಸೈಸ್ ಹೇಳುವಾಗ ಹೇಳ್ತೀನಿ. ನೋಟ್ ಮಾಡ್ಕೊಳ್ಳಿ ಇವೆಲ್ಲಾನು. ನೋಟ್ ಮಾಡ್ಕೊಂಡ್ರಾ? ಓಕೆ, ಬನ್ನಿ. ಹಾಗಾದ್ರೆ ಹೇಳಿ ನನ್ಗೆ ಏನು? 0 is additive identity of any number. ಯಾವ್ದಾದ್ರೂ ಇಂಟಿಜರ್ ತಗೊಳ್ಳಿ, ಅದ್ರೊಳಗಡೆ 0 ಅನ್ನೋದೇನು? additive identity. 0 is additive. ಬರ್ಕೊಳ್ಳಿ ಇದು. ನೋಟ್ ಮಾಡ್ಕೊಂಡ್ರ? ಓಕೆ. ಹಾಗಾದ್ರೆ ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಏನು? 0 is additive identity. 0 is additive identity. Then 1 is multiplicative identity of any integer. Integer ಅಂದ್ರೆ z. Of any z ಅಂದ್ರೆ integer. 0 is additive identity of any integer. 1 is a multiplicative identity of any integer. ಬರ್ಕೊಳ್ಳಿ. ಇದು ನೀವು ಕಂಟಿನ್ಯೂ ಬರಿಬೇಕು. ಇಲ್ಲಿ ನನಗೆ ಸ್ಪೇಸ್ ಇಲ್ಲ, ಅದಕ್ಕೆ ಕೆಳಗಡೆ ಬರ್ದೀನಿ. ನೀವೇನ್ ಮಾಡಿ, ಕಂಟಿನ್ಯೂ ಬರಿಬೇಕು. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನ ಒಂದು ಪ್ರಾಪರ್ಟಿ ತಗೊಳ್ಳಿ ಚಿಲ್ಡ್ರನ್ಸ್. ಯಾವುದು? 5th ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇದರಲ್ಲಿ ಫಸ್ಟ್ ಬರೋದು ಯಾವ್ದಂದ್ರೆ z1 belongs to z, z2 belongs to z, z3 belongs to z. ಇಲ್ಲಿ ಫಸ್ಟ್ ಬರೋದು z1 ಇಂಟು. ಹಾಗಾದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದ್ರೆ ಇದರಲ್ಲಿ ಏನ್ ಮಾಡ್ತೀವಿ ನಾವು ನೋಡೋಣ. z1 belongs to z, z2 belongs to z, z3 belongs to z. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ z1 ಗೆ ನೀವು ಮಲ್ಟಿಪ್ಲೈ ಮಾಡ್ಬೇಕು. ಏನು? z1 z2 ಪ್ಲಸ್ z3 ಈ ತರ ಕೊಟ್ಟಾಕ್ರೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್
ಇವೆರಡು ಮಲ್ಟಿಪ್ಲೈ ಮಾಡಬೇಕು. ದೆನ್ ಸೈನ್ ಏನ್ ಕೊಟ್ಟಿದ್ದಾರೆ ಅದೇ ಇಡಬೇಕು. ಅದಾದ್ಮೇಲೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಹೌದು, ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಒಂದೇನೋ ವ್ಯಾಲ್ಯೂ ಬರ್ತೈತಿ ಝೆಡ್ ಡ್ಯಾಶ್, ಅದು ಬಿಲಾಂಗ್ಸ್ ಟು ಝೆಡ್ ಆಗಿರ್ಬೇಕು. ಇದು ಫಸ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ದೆನ್ ಇದು ನೋಟ್ ಮಾಡ್ಕೊಳ್ಳಿ. ಇದ್ರೊಳಗಡೆ ಇನ್ನೊಂದು ಬರುತ್ತೆ, ಏನಂದ್ರೆ Z1 ಗೆ ಮಲ್ಟಿಪ್ಲೈ ಮಾಡಬೇಕು. ಏನು, Z2 ಮೈನಸ್ Z3. ಈ ತರ ಕೊಟ್ರೆ ನೀವೇನ್ ಮಾಡ್ಬೇಕು, ಇದು ಮಲ್ಟಿಪ್ಲೈ ಮಾಡಬೇಕು. Z1 Z2 ಸೈನ್ ಮೈನಸ್ ಇಡಬೇಕು. Z1 Z3 ಸಾಲ್ವ್ ಮಾಡಿ ಈ ತರ ನೀವು ಡಿಸ್ಟ್ರಿಬ್ಯೂಟಿವ್ ವ್ಯಾಲ್ಯೂಸ್ ಫೈಂಡ್ ಮಾಡಬೇಕು. ಇದು ಜನರಲ್ ಫಾರ್ಮ್. ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಯಾವ್ದಂದ್ರೆ ಲಾಸ್ಟ್ ಪ್ರಾಪರ್ಟಿ ಅದ ಸಿಕ್ಸ್ತ್ ಪ್ರಾಪರ್ಟಿ ಇನ್ವರ್ಸ್. ಅದ್ರೊಳಗೆ ಎಡಿಟಿವ್ ಇನ್ವರ್ಸ್ ಅಷ್ಟೇ ಇಂಟಿಜರ್ಸ್ ಅಲ್ಲಿ ಬರ್ತೈತಿ. ಎಡಿಟಿವ್ ಇನ್ವರ್ಸ್ ಅಂದ್ರೆ ಇಲ್ಲಿ ನೋಡಿ, Z1 ಅನ್ನೋದು ಒಂದು ಇಂಟಿಜರ್ ತಗೊಳ್ಳಿ, ಅದು ಬಿಲಾಂಗ್ಸ್ ಟು Z ಆಗಿರ್ಬೇಕು. ಮತ್ತೆ ಮೈನಸ್ Z1 ಕೂಡ ಏನಾಗಿರ್ಬೇಕು, ಬಿಲಾಂಗ್ಸ್ ಟು Z. ಹಾಗಾದ್ರೆ therefore Z1 ಎಡಿಟಿವ್ ಇನ್ವರ್ಸ್ ಬೇಕಾದ್ರೆ ಇಲ್ಲಿ ಆಡ್ ಮಾಡಬೇಕು. ದಿಸ್ ನಂಬರ್ is minus Z1. This is additive inverse of integers. Integer's additive inverse. Z1 belongs to Z minus Z1 also belongs to Z ಆಗಿರ್ಬೇಕು. additive inverse ಏನ್ ಹೇಳ್ತೈತೆ ಅಂದ್ರೆ Z ಇದೇನೈತಿ, ಇದು ಐತಲ್ಲ, ಇದು additive inverse of Z. additive inverse of Z. additive inverse of Z. Z1 additive inverse ಏನು, ಮೈನಸ್ Z1. Z2 ತಗೊಂಡ್ರೆ ಅದರದ additive inverse ಮೈನಸ್ Z2. ಹಾಗಾದ್ರೆ ಹೇಳಿ, ಯಾವ್ದಾದ್ರು ಒಂದು ಇಂಟಿಜರ್ ತಗೊಳ್ಳಿ, -1 ಅದ, ಅದರದ additive inverse +1. -2 ಅದರದ additive inverse +2. ಮತ್ತೆ ಈ ತರಾನು ತಗೊಳ್ಳಿ, 1 ಅದರ additive inverse -1. 2 ಅದರ additive inverse -2. ಅರ್ಥ ಆಗ್ತಿದೆಯಾ? additive inverse ಅಂದ್ರೆ ಅದರ ಅಪೋಸಿಟ್ ನೇಚರ್ ಯಾವ್ದು ಬರ್ತೈತಿ ಅದು additive inverse. additive inverse ಅಂದ್ರೆ ಒಂದ್ ನಂಬರ್ ತಗೊಂಡು ಅದರ additive inverse ನೀವು ತಗೊಂಡು ಆಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತೈತಿ, ರಿಸಲ್ಟ್ 0. ಈ ತರ ಪ್ರಾಪರ್ಟಿ ಇನ್ವರ್ಸ್ ಪ್ರಾಪರ್ಟಿ ಆಗ್ತೈತಿ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ. ಇಂಟಿಜರ್ಸ್ ತಗೋಬೇಕು. 1 ತಗೊಳ್ಳಿ, 1 additive inverse -1. -1 ತಗೊಳ್ಳಿ, -1 ಕೊಟ್ರೆ ಅದರದ್ದು additive inverse +1. 2 ತಗೊಳ್ಳಿ, 2 additive inverse -2. -2 ಕೊಟ್ರೆ -2 additive inverse +2. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಸಾಕು. ಇದಿಷ್ಟ ಆದ್ರೆ ನಿಮ್ದು ಹೋಲ್ ಚಾಪ್ಟರ್ ಏನೇನ್ ಟಾಪಿಕ್ಸ್ ಇದಾವೆ ಅವೆಲ್ಲನೂ ಎಂಡ್ ಆಯ್ತು. ನೆಕ್ಸ್ಟ್ ನಾನು ನಿಮ್ಗೆ ಎಕ್ಸಸೈಸ್ 1 by 1 ಸಾಲ್ವ್ ಮಾಡಿ ವಿಡಿಯೋಸ್ ಕಳಿಸ್ತೀನಿ. ನೀವು ಪ್ರತಿಯೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ನಿಮಗೆ ನಾನು ಹೇಳಿರೋ ಕ್ಲಾಸ್ ಇಷ್ಟ ಆದರೆ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ